ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ. ನನ್ನ 2ನೇ ಮಿನಿ ಬ್ಲಾಗ್ಗೆ ಸ್ವಾಗತ. ಸೊ ನಾನು ನೆಕ್ಸ್ಟ್ ಹೋಗ್ತಾ ಇದ್ದೀನಿ ಕೂರ್ಗಲ್ಲಿ ನಾನು ಯಾವ್ಯಾವ ಪ್ಲೇಸ್ ನೋಡ್ತೀನಿ ಅಂತ ನೋಡೋಣ ಬನ್ನಿ. ಸೊ ನಾನು ಫಸ್ಟ್ ಹೋಗಿದ್ದು ಗೋಲ್ಡನ್ ಟೆಂಪಲ್. ಹೆಸರಲ್ಲೇ ಗೋಲ್ಡ್ ಅಂತ ಇದೆ ಅಂದರೆ ಆಬ್ವಿಯಸ್ಲಿ ಅಲ್ಲಿ ಗೋಲ್ಡ್ ಇದ್ದೇ ಇರುತ್ತಲ್ವಾ. ಎಸ್, ಗೋಲ್ಡ್ ಎಲ್ಲಿದೆ, ಹೇಗಿದೆ, ಯಾವ ರೂಪದಲ್ಲಿದೆ ಅಂತ ನೋಡೋಣ ಬನ್ನಿ. ಸೊ ನೀವು ಟೆಂಪಲ್ ಒಳಗಡೆ ಹೋಗ್ತಾನೆ ಥಿಂಗ್ಸ್ ಎಲ್ಲ ತುಂಬಾ ಪೇಂಟ್ ಚೆನ್ನಾಗಿ ಮಾಡಿದಾರಲ್ಲ, ಆಚೆ ಕಡೆ ಎಲ್ಲ ತುಂಬಾ ಚೆನ್ನಾಗಿದೆ. ವ್ಯೂ ಮಾತ್ರ, ಪೇಂಟಿಂಗ್ಸ್ ಮಾತ್ರ ಟಿಬೇಟಿಯನ್ರದ್ದು ಆ ಕಲ್ಚರ್ನ ತುಂಬಾ ಒತ್ತಿ ಹೇಳ್ತಾ ಇದೆ ಅದು. ಸೊ ಒಳಗಡೆ ಎಂಟ್ರಿ ಕೊಟ್ಟ ತಕ್ಷಣ ಮೂರ್ತಿಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅದು ಎಲ್ಲ ಚಿನ್ನದ ಲೇಪನದಿಂದ ಮಾಡಿರೋವಂಥ ಮೂರ್ತಿಗಳು. ಸೊ ಇಲ್ಲಿ ಹೇಗೆ ಬಂತು ನಮ್ಮ ಕೂರ್ಗಲ್ಲಿ ಚೀನಾ ಸಂಸ್ಕೃತಿ ಅಂತ ಅಂದರೆ, ಒಂದು ಕಾಲದಲ್ಲಿ ಚೀನಾದಿಂದ ಬಂದಂಥ ನಿರಾಶ್ರಿತರು ಕುಶಾಲನಗರ ಹತ್ರದಂಥ ಬೈಲ್ಕೊಪ್ಪದಲ್ಲಿ ಬಂದು ನಿಂತ್ಕೋತಾರೆ. ಸೊ ಅವ್ರೇನು ಮಾಡ್ತಾರೆ, ಆ ಟಿಬೇಟಿಯನ್ನರು ಅಲ್ಲಿಂದ ಬಂದು ಅವ್ರ ಕಲ್ಚರ್ನ ಬೆಳೆಸ್ಕೊಂಬರ್ತಾರೆ. ಇಲ್ಲಿಂದ ನಾನು ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀನಿ? ಹೌದು, ನಾನು ಹೋಗ್ತಾ ಇರೋದು ಗ್ಲಾಸ್ ಬ್ರಿಡ್ಜ್. ಸೊ ಇಂಡಿಯಾದಲ್ಲಿ ಫಸ್ಟ್ ಗ್ಲಾಸ್ ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಆಗಿರೋದು ಕೇರಳದು ವೈನಾಡಲ್ಲಿ. ಸೊ ಕೇರಳ ಬಿಟ್ಬಿಟ್ರೆ ನೆಕ್ಸ್ಟ್ ಇರೋದೇ ನಮ್ಮ ಕೂರ್ಗಲ್ಲಿ. ಇದು ಎಲ್ಲಿ ಲೊಕೇಟ್ ಆಗಿದೆ ಅಂತ ಅಂದರೆ, ಸೊ ಪ್ಯಾಪಿಸ್ ಕೂರ್ಗ್ ಕಾಫಿ ಐಲ್ಯಾಂಡ್ ಅಂತ ಅಲ್ಲಿ ಲೊಕೇಟ್ ಆಗಿದೆ. ಇದು ಮಡಿಕೇರಿಯಿಂದ 6 ಕಿಲೋಮೀಟರ್ ದೂರದಲ್ಲಿದೆ. ಸೊ ಇದ್ರ ಉದ್ದ ಬಂದುಬಿಟ್ಟು 32 ಮೀಟರ್. ಸೊ ಅಗಲ ಬಂದುಬಿಟ್ಟು 2 ಮೀಟರ್. ಸೊ ಅಟ್ ಎ ಟೈಮ್ ನಾವು 40-50 ಜನ ನಿಂತ್ಕೋಬೋದು ಆ ಗ್ಲಾಸ್ ಬ್ರಿಡ್ಜ್ ಮೇಲೆ. ಎಷ್ಟು ಚೆನ್ನಾಗಿದೆ ನೋಡಿ ಗ್ಲಾಸ್ ಬ್ರಿಡ್ಜ್. ಇದನ್ನ ನೋಡೋಕ್ಕೆ ಕೇರಳಕ್ಕೆ ಹೋಗೋ ಬಂದು ನಮ್ಮ ಕೂರ್ಗಲ್ಲೇ ನೋಡ್ಬೋದು. ಸೊ ಈ ಗ್ಲಾಸ್ ಬ್ರಿಡ್ಜ್ ಪ್ರೈಸ್ ಬಂದುಬಿಟ್ಟು ನಮಗೆ ಚಾರ್ಜ್ ಮಾಡಿದ್ದು 200 ರೂಪೀಸ್ ಪರ್ ಪರ್ಸನ್. ಸೊ ಅಲ್ಲಿ ತುಂಬ ಚೆನ್ನಾಗಿರೋ ವ್ಯೂ ಇರುತ್ತೆ, ಮತ್ತು ಅಲ್ಲಿಂದ ಆಚೆ ಬಂದರೆ ಅಲ್ಲಿ ನಿಮಗೆ ಫೋಟೋಸು ಮತ್ತು ವಿಡಿಯೋಸ್ ಎಲ್ಲ ತೆಕ್ಕೊಡೋಕ್ಕೆ ಜನ ಇರ್ತಾರೆ. ಮತ್ತು ಅಲ್ಲಿ ಏನಂತ ಅಂದರೆ, ಬೆಳಗ್ಗೆ 8:00 ಸ್ಟಾರ್ಟ್ ಆದರೆ ಈವ್ನಿಂಗ್ 6:30ವರೆಗೂ ನಮಗೆ ಟೈಮ್ ಇರುತ್ತೆ ನೋಡೋಕ್ಕೆ. ಸೊ ನೀವು ಯಾವಾಗಾದರೂ ಹೋಗ್ಬೋದು, ತುಂಬ ಚೆನ್ನಾಗಿ. ಕೂರ್ಗ್ ಅಂದರೆ ಏನು ತುಂಬ ದೂರ ಏನಿಲ್ಲ, ನಮ್ಮ ಕರ್ನಾಟಕದಲ್ಲೇ ಇರೋದು. ಇಂಥ ಎಲ್ಲ ಪ್ಲೇಸಸ್ ನಮ್ಮ ಕರ್ನಾಟಕದಲ್ಲಿದೆ ಅಂತ ಅಂದರೆ ಇನ್ನೇನು ಬೇಕು ಹೇಳಿ ಅಲ್ವಾ. ಎಸ್, ಸೊ ಇಲ್ಲಿರೋ ವ್ಯೂನ ಚೆನ್ನಾಗಿ ಕಣ್ಣು ತುಂಬಿಕೊಂಡು ಎಂಜಾಯ್ ಮಾಡಿಕೊಂಡು ಅಲ್ಲಿ ಮೇಲಿಂದ ನಿಂತು ನೋಡ್ತಾ ಇದ್ರೆ ನಿಜ ಸ್ವರ್ಗದ ಥರನೇ ಕಾಣಿಸ್ತಾ ಇದೆ. ಅಲ್ಲಿ ಬೆಟ್ಟ ಗುಡ್ಡ, ಮಂಜು ಮುಸುಕಿರೋ ಮೋಡಗಳು, ಆ ಬೆಟ್ಟಗಳು ಹೇಗೆ ಕಾಣಿಸ್ತಾ ಇದೆ ಗೊತ್ತಾ. ಇದನ್ನ ನೋಡಿ ಇವಾಗ ಮಾತ್ರ ಅಲ್ಲಿ ಹೋಗಕ್ಕೆ ಹೋಗ್ಬೇಡಿ, ಬಿಕಾಸ್ ಅಲ್ಲೆಲ್ಲ ಗುಡ್ಡ ಕುಸಿತ ಆಗ್ತಾ ಇದೆ.